ಭಾಗದ ಬಹಳ ವರ್ಷಗಳ ಬೇಡಿಕೆ ಇದೀಗ ಈಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ. ನಾವು ಸಚಿವರಿದ್ದಾರೆ ಸರ್. ಇವತ್ತು ಕಳೆದ ಹಲವಾರು ವರ್ಷಗಳಿಂದ ಒಂದು ಬೇಡಿಕೆ ಇತ್ತು. ಇವತ್ತು ಕೃಷ್ಣ ಅಪವೃದ್ಧರ ಯೋಜನೆ, ಅಣೆಕಟ್ಟು ಜಲಾಶಯದ್ದು 40 ಲಕ್ಷ 30 ಲಕ್ಷ ಕೊಡೋ ತೀರ್ಮಾನ ಮಾಡಿದ್ದೀರಿ. ಯಾವ ರೀತಿ ಚರ್ಚೆ ಆಯಿತು ಸರ್ ಇವತ್ತು ಸಭೆಯಲ್ಲಿ? ಎಷ್ಟು ವರ್ಷಗಳಿಂದ ರೈತ ತೊಂದರೆ ಪಟ್ಟ ಅಂದರೆ ಇದು 60 ವರ್ಷದ ಪ್ರಾಜೆಕ್ಟ್ ಆಗಿದೆ. 30 ವರ್ಷ ರೈತ ತನ್ನ ಲ್ಯಾಂಡನ್ನು ಬೇರೆದವ್ರಿಗೆ ಮಾರಾಟ ಮಾಡೋಂಗಿಲ್ಲ, ಬ್ಯಾಂಕ್ ಲೋನ್ ತೊಗೊಳಂಗಿಲ್ಲ. ಅವನ ಲ್ಯಾಂಡ್ ಇದ್ರೂ ಅಸಹಾಯಕ ಆಗಿದ್ದ. ಎಷ್ಟೋ ಸರ್ಕಾರಗಳು ಬೇರೆ ಬೇರೆ ಡಿಸಿಷನ್ಗಳನ್ನು ತೆಗೆದುಕೊಂಡು ಅವನು ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಕೆಲಸ ಹಿಂದುಗಡೆ. ಆದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ಮತ್ತೆ ತೊಂದರೆಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ 3 ವರ್ಷದಲ್ಲಿ ನೀರಾವರಿಗೆ 40 ಲಕ್ಷ, ಒಣ ಬೇಸಾಯಕ್ಕೆ 30 ಲಕ್ಷ ಕೊಡುವುದರ ಮೂಲಕ ರೈತರ ಹಿತ ಕಾಪಾಡುವಂಥ ಹಿಸ್ಟಾರಿಕಲ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ನಾನು ಜಿಲ್ಲಾ ಮಂತ್ರಿಯಾಗಿ, ಬಾಲ್ಕೋಟ್ ಜಿಲ್ಲಾ ಮಂತ್ರಿಯಾಗಿ, ನಮ್ಮ ಶಾಸಕರಾದ JT ಪಾಟೀಲ್, ನಂಜನಮಠ ಇಲ್ಲಿ ತಗೊಂಡಿದ್ದೀವಿ. ನಾವೆಲ್ಲರೂ ಖುಷಿ ಪಡ್ತೇವೆ. 3 ವರ್ಷದಲ್ಲೇ ಲ್ಯಾಂಡ್ ಅಕ್ವಿಸಿಷನ್ ಕೇಸ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. R&Rದೊಂದು ಪ್ರಾಧಿಕಾರ ನೇಮಕ ಮಾಡಿ ಆ ಹರ್ಡಲ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಕ್ಕಂಥ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಕಾಲುವೆಗೆ 51,000 ಎಕರೆ ಲ್ಯಾಂಡ್ ಅಕ್ವಿಸಿಷನ್ಗೆ 25 ಮಾಡಿದ್ದಾರೆ. ಒಟ್ಟಾರೆ ಅವರು ಬೆನಿಫಿಷರಿ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಹೀಗೆ ಹಿಸ್ಟಾರಿಕಲ್ ಡಿಸಿಷನ್ ತೆಗೆದುಕೊಂಡಿದ್ದರಿಂದ ಬಾಲ್ಕೋಟಿ ಜಿಲ್ಲಾ ಮಂತ್ರಿಯಾಗಿ ಈ ರಾಜ್ಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿ ಪರವಾದಂಥ 5 ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಆಗ್ತಕ್ಕಂಥ ಈ ಡಿಸಿಷನ್ಗೆ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ನನ್ನ ವೈಯಕ್ತಿಕವಾದ ಅಭಿನಂದನೆ. ಸರ್, ಒಂದಿಷ್ಟು ಕೇಸ್ಗಳಿದ್ದಾವೆ, ಕೋರ್ಟ್ಗಳಿರೋ ಕೇಸ್ಗಳನ್ನ ಯಾವ ರೀತಿ ಮಾಡ್ತೀರಿ? ಅದನ್ನೇ ಪ್ರಾಧಿಕಾರ ನೋಡ್ಕೊಳ್ತಾ ಇದೆ. ಹೊಸ ಪ್ರಾಧಿಕಾರ ಬರಡು ಭೂಮಿಗೆ ನೀರು ಒದಗಿಸುವಂಥ ಕೆಲಸ ಈ ಸರ್ಕಾರದಿಂದ ಆಗ್ತಿದೆ. ಹಿಂದಿನ ಸರ್ಕಾರ 20 ಲಕ್ಷ 24 ಲಕ್ಷ ಸೀಮಿತವಾಗಿ ಮಾಡಿತ್ತು. ಅದೇ ಅದು ಮಾಡಿರಬಾರ್ದು, ಕೊಟ್ಟಿರಬಾರ್ದು ಅನ್ನೋ ರೀತಿಯಲ್ಲಿ ರೈತನಿಗೆ ಸಹಾಯಕನ ಮಾಡಿ ನಿಲ್ಲಿಸಿ ಹೋಗಿತ್ತು. ನಾವು ರೈತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಜಮೀನು ಕೊಡೋರಿಗೆ ಮತ್ತು ಮಾರಾಟ ಮಾಡೋದಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ. ಹಿಸ್ಟಾರಿಕಲ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ತಾವು ಈ ಒಂದು ಪ್ರಾಜೆಕ್ಟ್ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹುಟ್ಟುಹಬ್ಬದ ದಿವಸ ಇವತ್ತು ರೈತರಿಗೆ ಒಂದು ಒಳ್ಳೆ ಡಿಸಿಷನ್ ಸಿಕ್ಕಿದೆ ಅಂತಕ್ಕಂಥ ಖುಷಿಯಲ್ಲೇ ಇದ್ದೀನಿ. ಇದಿಷ್ಟು ಬಾಗಲಕೋಟೆ ಉಸ್ತುವಾರಿ ಸಚಿವರಾಗಿರುವಂಥ RB ತಿಮ್ಮಾಪುರ ಮಾತು. ಕ್ಯಾಮರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.